ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಸೊ ರಕ್ಷಾಬಂಧನದ ದಿನ ಜನಿವಾರ ಹಬ್ಬ ಇರೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ಜನಿವಾರ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗಳು ಕೂಡ ಸ್ನಾನ ಮಾಡ್ಕೊಂಡು ಅವ್ರ ಅಪ್ಪನ ಪಕ್ಕ ಕೂತ್ಕೊಂಡಿದ್ದಾಳೆ. ಅವ್ರ ಅಪ್ಪ ಮುದ್ರೆ ಹಾಕೊಳ್ಳೋದನ್ನ ನೋಡ್ಕೊತ ಇದ್ದಾಳೆ. ತೋರ್ಸು. ನನ್ನ ಮಗಳು ಏನು ಮುದ್ದ ಕಾಣಿಸ್ತಿದ್ಲಲ್ವ, ಮುದ್ರೆ ಹಾಕ್ಕೊಂಡು ಅದು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಟೆಂಪಲ್ ಬರಬೇಕಿತ್ತು. ಶೇಷು ಅವರು ದೇವರಿಗೆ ಇಲ್ಲಿ ವಸ್ತ್ರನ ಕೊಟ್ಟಿದ್ರು. ಸೊ ಅದು ಬಟ್ಟೆನ ದೇವರಿಗೆ ಉಡಿಸಿದ್ರು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ. ದೇವ್ರಿಗೆ ನಾವು ನಮಸ್ಕಾರ ಮಾಡ್ತಿದ್ರೆ ಗ್ಯಾಪಲ್ಲಿ ನನ್ನ ಮಗಳು ಹೋಗಿ ಪ್ರಸಾದ ತಗೊಂಡು ಸೈಡಲ್ಲಿ ನಿಂತ್ಕೊಂಡು ತಿಂತಾ ಇದ್ದಾಳೆ. ಸೊ ನಮ್ಮ ಮನೆ ದೇವ್ರಿಗೆ ಕೊಟ್ಟಿದ್ದು ವಸ್ತ್ರ ಇದೆ ನೋಡಿ. ಮನೆ ದೇವ್ರನ್ನ ನೋಡ್ಕೊಂಡು ನಾವಿವಾಗ ಮನೆ ಕಡೆ ಹೊಡ್ತಾ ಇದ್ದೀವಿ. ನೋಡಿ, ನಾನು ಈ ಸೀರೆ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಶಾನು ಈ ಡ್ರೆಸ್ ಹಾಕೊಂಡಿಲ್ಲ. ಇದು ನನ್ನ ಮದುವೆ ಸೀರೆ ಆಗಿರುತ್ತೆ. ನಾವಿಬ್ಬರು ಈ ಥರ ಕಾಣಿಸ್ತಾ ಇರ್ತೀವಿ ಇವಾಗ. ಈ ನಡುವೆ ಯಾಕೋ ಟಿಂಕುಗೆ ಸ್ನಾನ ಮಾಡಬೇಕು ಅಂತ ಅಂದರೆ ಬೇಜಾರು ಅನಿಸುತ್ತೆ. ಸೊ ಅದಕ್ಕೆ ಬೇಡ ಅಂತ ಅರ್ಧಂಬರ್ಧ ಸ್ನಾನ ಮಾಡ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ ದೊಡ್ಡದಾಗಿ ಅಣ್ಣ ನಾನು ಸ್ನಾನ ಮಾಡಿಸ್ತೀನಿ ಅಂತ ಬಂದ್ಬಿಟ್ಟು ಎದ್ರುಕೊಂಡು ಟಿಂಕುಗೆ ಇಲ್ಲಿ ಮೇಲೆ ನಿಂತ್ಕೊಬಿಟ್ಟಿದ್ದಾನೆ. ಟಿಂಕು ಸೌಂಡ್ ಮಾಡ್ತಾ ಇರೋದಕ್ಕೆ. ಯಬಾ ನನ್ನ ಬಟ್ಟೆಗೆಲ್ಲ ಉಜ್ಬಿಡ ಅವಾಗ ಸುಮ್ಮನಿರು, ಏನು ಮಾಡಿಲ್ಲ ಟಿಂಕಾ. ಸೊ ಇದೆಲ್ಲ ಮುಗಿತಾ ಇದ್ದಂಗೆ ಶೇಷು ಅವ್ರ ಫ್ರೆಂಡ್ ಇವ್ರ ಮನೆಗೆ ಬರ್ತೀನಿ ಅಂತ ಹೇಳಿದರು. ಯಾಕಂದರೆ ಶಾನು ಹುಟ್ಟಿದಾಗಿದ್ದ ಇವರು ಬಂದು ನೋಡಿರಲಿಲ್ಲ. ಸೊ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರನ್ನ ಹೋಗಿ ಇವ್ರು ಪಿಕ್ ಮಾಡ್ಕೊಂಬಂದರು. ಸೊ ಅದಾದಮೇಲೆ ಈಶಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿದ್ರೆ ಈ ಥರ ಧಾರಾಕಾರ ಮಳೆ ಬರ್ತಾ ಇದೆ, ಸ್ವಲ್ಪನೂ ಕಮ್ಮಿನೇ ಆಗಿಲ್ಲ. ಸೊ ಇವರು ತುಂಬ ದೂರದಿಂದ ನಮ್ಮ ಮನೆಗೆ ಬಂದಿದ್ದರು ಬ್ಯಾಂಗ್ಳೂರಿಗೆ. ಸೊ ಈಶಾ ಫೌಂಡೇಶನ್ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಕರ್ಕೊಂಬಂದರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜೋರು ಮಳೆನ ತುಂಬ ಜನ ಬಂದಿದ್ದಾರೆ ದೂರದಿಂದ. ಲೇಸರ್ ಲೈಟು 7ಗೆ ಸ್ಟಾರ್ಟ್ ಆಗಬೇಕಿತ್ತು, ಆದರೆ 8 o'clock ಅಂತ ಮೆನ್ಷನ್ ಮಾಡಿದ್ದಾರೆ. ಬೋಲೆ ಬೊಂಬೊಂ ಬೋಲೆ ಹೇಳ್ತಾ ಇದ್ದಾರೆ. ಪಂಜಾಬಿ ಥರ ಹಾಕ್ಬಿಡ್ತೀಯ ನೀನು. ಬಲೆ 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 ಹಾಕ್ಬಿಡ್ತೀಯ. ಅದು ಹೆಂಗೆ ಕೂತಿದೆ ನೋಡಿ ಮಳೆಯಲ್ಲಿ. ಎಲ್ಲಿ ಬಂದಿದ್ಯಾ ಶಾನು? ಎಲ್ಲಿ ಬಂದಿದ್ಯಾ ಬೊಂಬಂ? ನಾವು ನಮ್ಮ ಮಗುನೇ ತುಂಬ ಸಣ್ಣದು ಅಂತೀವಿ. ಇವ್ರು ಇನ್ನೂ ಸಣ್ಣ ಮಗುನ ಕರ್ಕೊಂಬಂದಿದ್ದಾರೆ ಮಳೆಯಲ್ಲಿ. ಸೊ ತುಂಬ ಜನ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಲೇಸರ್ ಲೈಟ್ ನೋಡೋಕ್ಕೆ ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಡಿಲೇ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಅದು ಅನೌನ್ಸ್ ಮಾಡಬೇಕಿತ್ತು, ಅಟ್ಲೀಸ್ಟ್ ಮಳೆ ಬರ್ತಿದೆ, ಕ್ಯಾನ್ಸಲ್ ಆಗಿದೆ ಇವತ್ತು ಅಂತೇಳಿ. ಸೊ ಇವ್ರು ಅದು ಕೂಡ ಮಾಡಿಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೇಂಜಲ್ಲಿ ಮಳೆ ಬರ್ತಿದೆ ಅಂತ. ಬಿದ್ದರೆ ಮಾತ್ರ ಸಖತ್ತಾಗಿ ಏಟಾಗುತ್ತೆ. ಕೊನೆಗೂ ಇಷ್ಟು ಸ್ವಲ್ಪ ಹಾಕಿದ್ರು ಅಷ್ಟೇ. 1 minute or 2 minutes ಅಷ್ಟೇ ಈ ಥರದ ಲೈಟ್ನ ಹಾಕಿದ್ರು. ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ತೆಗೆದ್ರು ಅಷ್ಟೇ. ನಾನಿಲ್ಲಿ ನಿಮಗೆಲ್ಲ ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಳೆ ಬರೋ ಥರ ಇದ್ದರೆ ಅಥವಾ ಮಳೆ ಬರ್ತಾ ಇದ್ದರೆ ದಯವಿಟ್ಟು ಯಾರೂ ಈಶಾಗೆ ಬರೋಕ್ಕೆ ಹೋಗಬೇಡಿ. ನೋಡಿ, ನೀವು ಬೆಳಗ್ಗೆ ಬಂದ್ಬಿಟ್ಟು ಸಂಜೆ ಹೋಗಿದ್ರು ಮಳೆ ಬರುತ್ತೆ. ಇವಾಗನಲ್ಲಿ ಕ್ಲೈಮೇಟ್ ಹಂಗೆ ಮಳೆಯಲ್ಲಿ ಕೂಡ ನಾವು ಪಾಪ ಮಾಲ ಎಷ್ಟು ದೂರದಿಂದ ಬಂದಿದ್ದಾರೆ ನೋಡಕ್ಕೆ. ಕಲ್ಲಮಂತೆ ಸಾಕು, ಜನ ಕಾಣಿಸ್ಬೇಕು ರೀ. ಮಗು ತಗೊಳ್ಳಿ. ಜನ ಮಳೆಯಲ್ಲೂ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಪ್ರೆಗ್ನೆಂಟ್ ಇದ್ದೆ.
ಸೊ ಶಾನು 4 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ ಅನಿಸುತ್ತೆ, ಆವಾಗ ಬಂದಿದ್ದು. ಅದಾದಮೇಲೆ ನಾನು ಇವಾಗಲೇ ಬರ್ತಾ ಇರೋದು ಇಲ್ಲಿಗೆ. ಸೊ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಒಂದು ಜಸ್ಟ್ 2 ಮಿನಿಟ್ಸ್ ಈ ಥರ ಹಾಕಿದ್ರಷ್ಟೇ. ಅದಾದಮೇಲೆ ಲೈಕ್ ಅವರೆಲ್ಲ ಆಫ್ ಮಾಡಿದ್ರು. ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ, ಅದ್ರ ಮೇಲೆ ಹಾಕ್ತಾಯಿದ್ರು ಡಿಲೇ ಆಗ್ತಾ ಇದೆ ಅಥವಾ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಫಸ್ಟ್ ಮನೆಗೆ ಹೋದರೆ ಸಾಕಂತ ಹೇಳಿ ನಾವು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಹತ್ರನೇ ಈ ಥರ ಹಸುಗಳನ್ನೆಲ್ಲ ಕಟ್ಟಾಕಿದ್ರು. ಸೊ ನಮಗೆ ಕ್ಯೂರಿಯಾಸಿಟಿ ಆಯಿತು ಏನಕ್ಕೆ ಕಟ್ಟಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಸೊ ಡಿಫ್ರೆಂಟ್ ಟೈಪ್ ಆಫ್ ತಳಿಗಳನ್ನ ಹಸುಗಳನ್ನ ಅಲ್ಲಿ ಕಟ್ಟಿ ಹಾಕಿದ್ರು. ಸೊ ಅದನ್ನು ಶಾನ್ವಿಕಂಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವಿವಾಗ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬ ಅಂದರೆ ವೆರೈಟಿ ಇಟ್ಟಿದ್ದಾರೆ ನೋಡಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಅಷ್ಟು ದೂರದಲ್ಲಿರುವ ಈಶ್ವರನ ನಾನು ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಲೈಟ್ ಹಾಕ್ತಾ ಇದ್ದಾರೆ. ಮಳೆ ಇದೆ ಆದರೂ ಕೂಡ ತುಂಬ ಜನ ಬಂದಿದ್ದಾರೆ ಅಲ್ವಾ, ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ. ದೂರದಿಂದ ಬರಬೇಕಾದ್ರೆ ಶಾನ್ವಿಕ ತೋರಿಸ್ಬಿಟ್ಟು ಅಮ್ಮ ಅಂತಿದ್ಲು. ಎಷ್ಟು ಧೈರ್ಯವಾಗಿದ್ದಾಳೆ ಅಂತ ಹತ್ರ ಕರ್ಕೊಂಡು ಹೋದರೆ ಅಲ್ಲಿ ಸ್ವಲ್ಪ ಎದ್ರಕ್ಕಂತ ಇದ್ದಾಳೆ ಅಷ್ಟು ದೊಡ್ಡದನ್ನ ನೋಡಿಬಿಟ್ಟು. ಸೊ ಅಲ್ಲಿ ಮುಟ್ಟಿ ತೋರಿಸ್ತಾ ಇದ್ದಾರೆ ನೋಡಿ. ಈ ವ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ನೀವು ನನಗೆ ಕಮೆಂಟ್ ಮಾಡ್ಬೋದು. ಎಷ್ಟು ಜನ ಹೋಗಿ ಈಶಾಗೆ ಅದನ್ನು ಲೈಟಿಂಗ್ಸ್ನ ನೋಡ್ಕೊಂಬಂದಿದ್ದೀರಾ, ಲೇಸರ್ ಲೈಟಿಂಗ್ಸ್ನ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಊಟ ಹಾಕಿಲ್ಲ ಅಂತ ಅದ್ರ ಕಷ್ಟ ಅದಕ್ಕೆ. ಶಾನ್ವಿಕಾ ಇಲ್ಲೋಡು, ಶಾನಮ್ಮ. ಶಾನು ಫುಲ್ಲು ಪ್ಯಾಕ್ ಆಗಿದ್ದಾಳೆ ಅಲ್ಲಮ್ಮ. ಅಂಬನಾ ಎಲ್ಲಿದೆ? ಅಲ್ಲಿದೆ ಅಂಬ. ಯಾರು ಬಂದಿರೋದು? ಅತ್ತೆನಾ? ಮಳೆಗೆ ನೋ ಲೈಟಿಂಗ್ಸ್, ಕಾರೆಲ್ಲ ಸ್ಕಿಡ್ ಆಗ್ತಾ ಇದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ವೀಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ನೋಡಿ ಈ ಥರ ಪರಿಸ್ಥಿತಿ ಇದೆ ಇವಾಗ ಪ್ರೆಸೆಂಟಲ್ಲಿ. ಗಾಡಿಗಳು ಕೂಡ ಅಷ್ಟೊಂದು ಸ್ಕಿಡ್ ಆಗ್ತಿದೆ, ಆ ರೇಂಜಲ್ಲಿ ಮಳೆ ಸುರಿತಾ ಇದೆ.